ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಕಷಾಯ ಮಾಡ್ತಾ ಇದ್ದೀನಿ. ಏನು ಕಷಾಯ ಅಂತಂದರೆ ಇವತ್ತು ಜೀರಿಗೆ ಕಷಾಯ ಅಷ್ಟೇ, ಬೇರೆ ಏನೂ ಹಾಕೋದಿಲ್ಲ. ಅದಕ್ಕೆ 1.5 ಗ್ಲಾಸ್ ಅಷ್ಟು ನೀರು ಇಟ್ಟಿದ್ದೀನಿ. ನೀರು ಕಾಯೋ ಅಷ್ಟೊತ್ತಿಗೆ ನಾವು ಜೀರಿಗೆನ ಸ್ವಲ್ಪ ಪುಡಿ ಮಾಡೋಣ. ಈಗ ನಾನು 1 ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಪುಡಿ ಮಾಡಿ ಹಾಕೋಣದ್ರಿಂದ ಬೆನಿಫಿಟ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಜೀರಿಗೆನ ಪುಡಿ ಮಾಡಿ ಹಾಕ್ಕೊಳ್ಳಿ. ನೋಡಿ, ಪುಡಿ ಆಗಿದೆ. ಇಷ್ಟೂ ಹಾಕೋದಿಲ್ಲ, ಈಗ ನಾನು ಇಷ್ಟು ಸಾಕು, ಇಷ್ಟು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಜೀರಿಗೆನ ಕುಡಿಯೋದ್ರಿಂದ ಈಟ್ ಅನ್ನೋದು ಕಡಿಮೆ ಆಗುತ್ತೆ. ಈಟ್ ಆದಾಗ ಕಿಬ್ಬೊಟ್ಟೆಯಲ್ಲಿ ನೋವು ಬರುತ್ತಲ್ಲ, ಆ ಥರ ಆದಾಗ ನಾವು ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕಷಾಯ ಮಾಡಿ ಸ್ವಲ್ಪ ಬೆಲ್ಲ ಹಾಕ್ಬೇಕು ಅದಕ್ಕೆ. ಅದನ್ನು ಆ ಕಷಾಯನ ಕುಡಿಯೋದ್ರಿಂದ ಈಟ್ಗೆ ಆಗಿದ್ರೆ ಅದು ಹಿಂದೆಲೇ ಕಮ್ಮಿ ಆಗಿಬಿಡುತ್ತೆ ಫ್ರೆಂಡ್ಸ್. ಪ್ರತಿದಿನ ನಾವು ಜೀರಿಗೆನ ಉಪಯೋಗಿಸೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಅನ್ನೋದೇನಿದೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಎದೆಯುರಿ, ಮಲಬದ್ಧತೆಯಂತಹ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಅದಲ್ಲದೆ ತೂಕ ಕೂಡ ಕಡಿಮೆಯಾಗುತ್ತೆ. ತೂಕ ಕಡಿಮೆ ಆಗೋದ್ರಲ್ಲಿ ತುಂಬಾ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದು ತೂಕ ಇಳಿಯುವಿಕೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂದರೆ, ದೇಹದಲ್ಲಿರುವ ಮೆಟಾಬಾಲಿಸಮ್ ರೇಟ್ ಅಂತ ಏನಿರುತ್ತೆ ಅದನ್ನು ಹೆಚ್ಚಿಸಿ ಕೊಬ್ಬನ್ನು ಕರಗಿಸೋ ಮೂಲಕ ಇದು ನಮಗೆ ತೂಕ ಇಳಿಯುವಿಕೆಯಲ್ಲಿ ಸಹಾಯ ಮಾಡುತ್ತೆ. ಇದರಲ್ಲಿ ಐರನ್ನು ಹೇರಳವಾಗಿರುವುದರಿಂದ ಪ್ರತಿದಿನ ನಾವು ಸೇವಿಸ್ತಾ ಬಂದರೆ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬ್ಲಡ್ಡಲ್ಲಿರುವಂತಹ ಶುಗರ್ ಕೂಡ ಕಡಿಮೆ ಮಾಡ್ಕೋಬೋದು. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ಕ್ಯಾಲೋರಿಗಳು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದನ್ನು ಉಪಯೋಗಿಸೋದ್ರಿಂದ ನಮಗೆ ತುಂಬ ಕಡಿಮೆ ಕ್ಯಾಲೋರಿ ಅನ್ನೋದು ಸಿಗುತ್ತೆ. ಇದರಿಂದ ಶೀತ, ಅಸ್ತಮ, ಕಫಗಟ್ಟೋದು ಕೂಡ ಕಡಿಮೆ ಆಗುತ್ತೆ. ಹೊಟ್ಟೆ ಉಬ್ರ ಬಂದಾಗ ಈ ಥರ ಕಷಾಯ ಕುಡಿಯೋದ್ರಿಂದ ಬೇಗನೆ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದು ಆಗಿದೆ. 1.5 ಗ್ಲಾಸ್ ನೀರಿಟ್ಟಿದ್ದೆ, 1 ಗ್ಲಾಸ್ಗಾಗಿದೆ. ಇದು ಸಾಕು. ಇದು ನಾನೇನು ಶೋಧಿಸ್ಕೊಳ್ಳಲ್ಲ, ಹಾಗೆ ಕುಡಿತೀನಿ. ನೀವು ಬೇಕಾದರೆ ಸೋಸ್ಕೊಂಡು ಕುಡೀರಿ ಫ್ರೆಂಡ್ಸ್. ನೀವು ಈಗ 1 ನಿಂಬೆಹಣ್ಣು ತಗೊಂಡಿದ್ದೀನಿ. ಇನ್ನೊಂದು ಪೀಸ್ ಹಂಗೆ ಬಿಟ್ಬಿಟ್ರೆ ನಾಳೆ ಹಂಗೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ 2 ನಿಂಬೆಹಣ್ಣು ಪೀಸ್ನ ನಾನು ಹಿಂಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್. ನೀವು ಬೇಕಾದರೆ 1 ನಿಂಬೆಹಣ್ಣೆ ಕುಡೀರಿ, ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ. ಡೈಲಿ ನಾವು ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು ತಗೊಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಅನ್ನೋದು ನಮಗೆ ಸಿಕ್ಬಿಡುತ್ತೆ. ಫ್ಯಾಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ನೋಡೋಣ, ನಾನು ವೆಯ್ಟ್ ಲಾಸ್ ಆದಾಗ ನಿಮಗೆ ನಂಬಿಕೆ ಬರುತ್ತಲ್ವಾ. ಓಕೆ ಫ್ರೆಂಡ್ಸ್, ನಾನು ಇದನ್ನು ಕುಡಿತೀನಿ ಈಗ. ಫ್ರೆಂಡ್ಸ್, ಇವತ್ತು ನಾನು ಬೇಳೆ ಸಾರು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಬೇಳೆ ಸಾರಿಗೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ. ಟೊಮೊಟೊ ಬೇಕು, ಬೆಳ್ಳುಳ್ಳಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಗ್ಗರಣೆಗೆ ಹಾಕೊತೀನಿ. ಖಾರದ ಪುಡಿನೂ ಯೂಸ್ ಮಾಡ್ತೀನಿ. ಈರುಳ್ಳಿ ತಗೊಂಡಿದ್ದೀನಿ, ಮತ್ತು ಬೇಳೆ ತಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ
ಮತ್ತು ಸಾಸಿವೆ ತಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಸ್ವಲ್ಪ ಸಾಂಬಾರು ಪುಡಿ 1 ಸ್ಪೂನ್ ಆದರೆ ಸಾಕು. ಫ್ರೆಂಡ್ಸ್, ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು. ಮನೆ ಕೆಲಸ ತುಂಬ ಇರುತ್ತೆ. ನೆಲ ಒರೆಸೋದು, ಸಾರಿಸೋದು, ಗುಡಿಸೋದು, ದೇವ್ರ ಪಾತ್ರೆ ಎಲ್ಲ ತೊಳೆಯೋದು, ಪ್ರತಿಯೊಂದು ಕೆಲಸನೂ ನಾನೇ ಮಾಡಬೇಕು. ನಾನು ಕಷಾಯ ಕುಡಿದ್ಮೇಲೆ ಬೆಳಿಗ್ಗೆ ತಿಂಡಿ ಯಾವುದೇ ರೀತಿ ತಿಂಡಿ ತಿಂದಿಲ್ಲ. ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಈ ರೀತಿಯೇ ಬೇಳೆ ಸಾಂಬಾರು ಅನ್ನೋದು ಮಾಡೋದು. ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ನಂತರ ಬೆಳ್ಳುಳ್ಳಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ವಾಸನೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಅವಾಗವಾಗ ಬೆಳ್ಳುಳ್ಳಿ ಸಿಕ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದೆರಡು ಮೆಣಸಿನ್ಕಾಯಿ ಹೆಚ್ಚಿರೋ ಅಂಥವನ್ನ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ಬಂದಾದಮೇಲೆ ಈರುಳ್ಳಿ ಹಾಕೋಬೇಕಾಯ್ತು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮಟೊ ಹಾಕೋಬೇಕಾಯ್ತು. ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡೋದ್ರಿಂದ, ಒಂದು ಕೈಯಲ್ಲಿ ಕೆಲಸ ಮಾಡೋದ್ರಿಂದ ಎರಡನ್ನೂ ಒಂದೇ ಸಲ ಹಾಕ್ಕೊಂಡೆ. ಟೊಮಟೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂತೀನಿ. ಬೇಳೆ ಸಾರಿಗೆ ಅರಿಶಿನ ಹಾಕೊಂಡ್ರೆ ಕಲರಾಗಿ ಚೆನ್ನಾಗಿರುತ್ತೆ. ಇದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದನ್ನ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಗೆ ಸ್ವಲ್ಪ ಫ್ರೈ ಮಾಡಿ ಈಗ ನೀರು ಹಾಕೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಸಾಕು, ನಮ್ಮಿಬ್ಬರಿಗೆ ಇಷ್ಟ ಆಗುತ್ತೆ. ಇದಕ್ಕೆ ಇಷ್ಟು ಬೇಳೆ ಹಾಕೊತಾ ಇದ್ದೀನಿ. ಈಗ ಉಪ್ಪು ಹಾಕಿ ಟೊಮೆಟೆನೂ ಜಾಸ್ತಿ ಹಾಕಿರೋದ್ರಿಂದ ಹುಣಸೆಹಣ್ಣೇನು ಉಪಯೋಗಿಸಿಲ್ಲ, ಸಾಕು ಹುಳಿ ನಮಗೆ. ಮುಚ್ಚಿ ಒಂದು 3-4 ಕೂಗಿಸ್ಬಿಟ್ರೆ ಆಗೋಯ್ತು. ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದೆಲ್ಲ ಏನಪ್ಪ ಹಿಂಗೆ ಕರೆ ಆಗಿದೆ ಅಂತೀರಾ? ಒಂದು ಸ್ವಲ್ಪ ದಿನದ ನೈಟು ಸಾಂಬಾರು ಮಿಕ್ಕಿತ್ತು. ಆ ಸಾಂಬಾರನ್ನ ಬೆಳಿಗ್ಗೆ ಆಗುತ್ತೆ ಅಂತೇಳಿ ಕುದಿಸೋಣ ಅಂಥೇಳಿ ಒಲೆ ಮೇಲೆ ಇಟ್ಟಿದ್ದೆ ಫ್ರೆಂಡ್ಸ್. ನೈಟು ಒಲೆ ಮೇಲೆ ಇಟ್ಟಿರೋದಕ್ಕೆ ನನಗೆ ಬೆಳಿಗ್ಗೆ 6 ಗಂಟೆಗೇ ನಾನು ನೋಡ್ಕೊಂಡಿರೋದು. ಏನೋ ಸ್ಮೆಲ್ ಬರ್ತಾಯಿತ್ತಲ್ಲ ಅಂಥೇಳಿ ನೋಡ್ಕೊಂಡಿದ್ದಕ್ಕೆ ಅದು ಇದೆಲ್ಲ ಕಲರ್ ಆಗಿಬಿಟ್ಟಿತ್ತು. ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಚೆನ್ನಾಗಿ ವಾಶ್ ಮಾಡಿ ಸದ್ಯಕ್ಕೆ ಇಷ್ಟಿಷ್ಟು ಕಲೆಗಳು ಉಳ್ಕೊಬಿಟ್ಟವೆ. ಬಟ್ ನಂತರ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಅವತ್ತು ದೇವ್ರ ದಯೆ ನನಗೆ ಒಳ್ಳೇದೇ ಆಗೈತೆ ಅಂದ್ಕೋಬೇಕು, ಇಲ್ಲಾಂದರೆ ಬ್ಲಾಸ್ಟ್ ಆಗಿಬಿಡೋದೇನೋ. ಸಣ್ಣ ಒಲೆ ಮೇಲೆ ಇಟ್ಟಿದ್ದೆ ನಾನು, ಸ್ವಲ್ಪ ಸಣ್ಣ ಮಾಡಿದ್ದೆ. ಇಲ್ಲಾಂದರೆ ಜಾಸ್ತಿ ಏನಾದರೂ ಉರಿ ಜಾಸ್ತಿ ಇತ್ತು ಅಂದರೆ ಅವತ್ತು ಬ್ಲಾಸ್ಟ್ ಆಗಬೇಕಾಯ್ತು. ನನಗೆ ಅವತ್ತು ಬಲಗಡಿಗೆ ಎದ್ದಿದ್ದೀನೇನೋ ಅನ್ನಿಸ್ಬಿಡ್ತು. ಬಟ್ ಏನೋ ಅಂತ ತೊಂದರೆ ಆಗಲಿಲ್ಲ. ನಂತರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸ್ಟವ್ ಮೇಲೆ ಏನೇ ಇಟ್ಟಿದ್ರು ಹಿಂದೆಲೇ ಆಫ್ ಮಾಡಿಬಿಡ್ರಿ. ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಹೋದಾಗ ಮರ್ತೋಗ್ಬಿಡ್ತೀವಿ ನಾವು. ಸ್ಟವ್ ಮೇಲೆ ಏನು ಇಟ್ಟಿದ್ದೀವಿ ಅಂತಲೇ ಗೊತ್ತಾಗಲ್ಲ ನಮಗೆ. ಆ ಥರ ನನಗೆ ತೊಂದರೆ ಆಯಿತು. ಅವತ್ತಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸ್ಟವ್ ಮೇಲೆ ಏನೇ ಇಟ್ಟರು ಬೇಗ ನೋಡ್ಕೊತೀನಿ, ಇಲ್ಲಾಂದರೆ ಸ್ಟವ್ ಹತ್ರನೇ ಇರ್ತೀನಿ. ಇಲ್ಲಾಂದರೆ ಅಡುಗೆ ಮನೇಲಿ ಏನು ಕೆಲಸ ಇದೆಯೋ ಅದೇ ಕೆಲಸನೇ ಮಾಡಿಕೊಂಡು ಸ್ಟವ್ನ ಆಫ್ ಮಾಡೇ ನಾನು ಹೊರಗಡೆ ಹೋಗೋದು. ಇದೇನು ಅಂತೀರಾ? ಇದು ಮೆಹಂದಿ ಸೊಪ್ಪು. ಇದು ಡ್ಯಾಂಡ್ರಫ್ ಹೋಗಲಿ ಮತ್ತು ಏರ್ ಕಲರ್ ಆಗಲಿ ಅಂತೇಳಿ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡು ರುಬ್ಕೊಂತೀನಿ. ಈ ಥರ ರುಬ್ಕೊಂಡ್ರೆ ಸಾಕು. ಸ್ವಲ್ಪ ತೆಳುವಾಯಿತು ನನಗೆ, ಆದರೂ ಪರವಾಗಿಲ್ಲ, ಹಾಕೋಣ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಅಂಶ ಜಾಸ್ತಿ ಇರೋದ್ರಿಂದ ಡ್ಯಾಂಡ್ರಫ್ ಅನ್ನೋದು ಹೋಗುತ್ತಂತೆ. ನೋಡೋಣ, ಉಪಯೋಗಿಸೋಣ ಅಂತೇಳಿ ಉಪಯೋಗಿಸ್ತಾ ಇದ್ದೀನಿ. ಮೆಹಂದಿ ತಲೆಗೆ ತಂಪು.
ಇವತ್ತಿನ ಮಧ್ಯಾಹ್ನದ ಊಟ ತುಂಬಾ ಲೇಟಾಗಿತ್ತು. ಸುಮಾರು 3 ಗಂಟೆ ಟೈಮ್ ಆಗೋಗ್ಬಿಡ್ತು. ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ ತಗೊಂಡಿದ್ದೀನಿ, ಕಡಲೆ ಬೀಜ ಇತ್ತು ಮನೆಯಲ್ಲಿ, ಕಡಲೆ ಬೀಜ ತಗೊಂಡು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವೆಯ್ಟ್ ಬಗ್ಗೆ ನೋಡೋಣ. ಇದು ಡೇ 3ನ ವೆಯ್ಟು. ಈಗ ತೋರಿಸ್ತಾ ಇರೋದು ಡೇ 4ನ ವೆಯ್ಟು. ನೋಡಿ ಎಷ್ಟಿದೆ ಅಂತೇಳಿ. 77 kg 100 ಗ್ರಾಮ್ ಇದ್ದೀನಿ ನಾನು. ಬ್ಯಾಟ್ರಿ ವೀಕ್ ಆಗಿದೆಯೇನೋ, ಅದು 76 ಬಂದ್ಬಿಡೋದು, ಮತ್ತು 77 100 ಗ್ರಾಮ್ಗೆ ತಲುಪೋದು. ಅದಕ್ಕೆ ನಾನು 2-3 ಸಲ ತೂಕನ ಹಾಕ್ಕೊಂಡು ಕನ್ಫರ್ಮ್ ಮಾಡ್ಕೊಂಡೆ. 77 100. 4 ದಿನಕ್ಕೆ ನನ್ನ ವೆಯ್ಟ್ ಲಾಸ್ ಬಂದು 1 kg 800 ಗ್ರಾಮ್ ಆಗಿದ್ದೀನಿ. ನಿನ್ನೆಗೂ ಇವತ್ತಿಗೂ 50 ಗ್ರಾಮ್ ಅಷ್ಟೇ ಕಡಿಮೆ ಆಗಿರೋದು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅಂಥ ವೆಯ್ಟ್ ಆಗಿಲ್ಲ. ಆದರೆ 4 ದಿನದಲ್ಲಿ 1 kg 800 ಗ್ರಾಮ್ ಕಮ್ಮಿ ಆಗಿದೆಯಲ್ಲ, ಅದೇ ಖುಷಿ. ಓಕೆ ಸ್ನೇಹಿತರೆ, ಇವತ್ತಿನ ನನ್ನ ಸಂಜೆಯ ಊಟ 2 ಮೊಟ್ಟೆದು ಹಾಫ್ ಬಾಯ್ಲು, ಸ್ವಲ್ಪ ಸೌತೆಕಾಯಿ ತಗೊಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ.